ಜೊತೆಗೆ ಒಂದು ವಿಷಯನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಕ್ಯಾನ್ಸರ್ ಪೇಷಂಟು. ಇವಾಗ ತಾನೇ 6 ತಿಂಗಳಾಯಿತು ನಾನು ಆರಾಮಾಗಿ ಆಸ್ಪತ್ರೆಯಿಂದ ಊರಿಗೆ ಬಂತೇನೆ. ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರೇನ್ರಿ? ಎಲ್ಲರಿಗೂ ಗುಡ್ ಮಾರ್ನಿಂಗು. ಇವತ್ತು ಸೋಮವಾರ, ಇವತ್ತು ಬೆಳಗ್ಗಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಒಲಿ ಬಾಗ್ಲ ಬಳ್ಕೊಂಬಂದು ಬಾಂಡೆ ಇದ್ರಿ, ಬಾಂಡೆ ತಿಕ್ಕೊಂಬಂದನ್ರಿ. ಈಗ ಪಲಾವ್ ಮಾಡ್ತೇನ್ರಿ. ಅವ್ರಿಗೆ ಲೇಟ್ ಆಕತ್ರಿ ಹೋಗಕ್ಕೆ, ಹಂಗಾಗಿ ಪಲಾವ್ ಮಾಡಕ್ಕೆ ಏನೇನು ಬೇಕಂತ ಹೇಳಿ ಇಲ್ಲಿ ಇಟ್ಕೊಂಡನ್ರಿ. ಬರ್ರಿ ಹಿಂಗಾರ ತೋರಿಸ್ತೇನೆ ನಿಮ್ಗೆ. ಇವತ್ತು ನೋಡ್ರಿ ಸ್ಕೂಲು ಚಲೋ ಆಗಿರಿಂದ ಇವತ್ತು ಸೋಮವಾರ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತವೆ. ಇವತ್ತು ನಮ್ಮ ಭರತ್ನು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾನ್ರಿ. ಹಂಗೆ ನಮ್ಮ ಮನೆಯವರು ಬೆಳಗ್ಗೆ ದೌಡ್ ಕೆಲ್ಸಕ್ಕೆ ಹೋಗ್ತಾರ. ಅದಕ್ಕೆ ಇವತ್ತು ಸ್ವಲ್ಪ ಪಲಾವ್ ಮಾಡಿದ್ರತ್ತೆ ಅಂಥೇಳಿ ಎಲ್ಲ ಐಟಮ್ಸ್ ಇಟ್ಕೊಂಡನ್ರಿ. ಹಂಗಾರೆ ಪಲಾವ್ ಮಾಡೋಕೆ ಏನೇನು ಬೇಕಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೇನೆ ರೀ. ಅದಕ್ಕಿಂತ ಮುಂಚೆ ರೀ, ನಾನು ಹಿಂದಿನ ವಿಡಿಯೋದಾಗ ಆಕಳು ಗೋಮೂತ್ರ ಬಗ್ಗೆ ಹೇಳಿದ್ರಿ, ಯಾವ ರೀತಿ ತೊಗೋಬೇಕಂತ ಹೇಳಿ. ಹಂಗಾರೆ ಬರ್ರಿ ಅದನ್ನ ಯಾವ ರೀತಿ ತೊಗೊಳೋದಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ, ಹೆಂಗೆ ತೊಗೋಬೇಕನ್ನೋದು ಹೇಳಿ. ನಮ್ಮ ಮನೆಯವ್ರಿಗೆ ನಮ್ಮ ಭರತ್ಗೆ ಚಹಾ ಮಾಡಿದ್ರಿ. ನಾನು ಆಕಳು ಗೋಮೂತ್ರ ತೊಗೊಳಕ್ಕೆ ನೀರು ಕಾಯಕ್ಕಿಟ್ಟೇನೆ ರೀ. ಹಂಗಾರೆ ಬರ್ರಿ ತೋರಿಸ್ತಾನೆ ಹೆಂಗಂತ ಹೇಳಿ. ಇದು ಆಕಳು ಗೋಮೂತ್ರ ರೀ, ಮನೆ ತೋರಿಸಿದ್ನ ನಿಮ್ಗೆ. ಇದನ್ನು ನಾನು 3 ಚಮಚದಷ್ಟು ಹಾಕ್ಕೊತೇನೆ ರೀ. ಈ ಚಮಚದಲ್ಲಿ 3 ಚಮಚ ತಗೋಬೇಕು. ನೋಡ್ರಿ 3 ಚಮಚದಷ್ಟು ಹಾಕ್ಕೊಂಡು ಇದಕ್ಕೆ ಇವಾಗ ಉಗುರು ಬೆಚ್ಚಗೆ ನೀರು ಕಾಸ್ಕೊಂಡ್ರಿ. ಈ 1 ಗ್ಲಾಸ್ ನೀರನ್ನ ಇದಕ್ಕೆ ಹಾಕ್ಯಂತ ನೋಡ್ರಿ. ಈಗ ಉಳಿದ ನೀರ ಇನ್ನೊಂದು ಗ್ಲಾಸ್ಗೆ ಹಾಕೊಂತೇನ್ರಿ. ಇವಾಗ ಇದನ್ನು ಕುಡಿತಿದ್ದೆ ನೋಡ್ರಿ. ಇದನ್ನು ಕುಡಿದಾದ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಈ ನೀರು ಕುಡಿಬೇಕ್ರಿ. ಬೆಳಗ್ಗೆ ನೀವು ದಿನ ಯೂಸ್ ಮಾಡೋದ್ರಿಂದ ಭಾಳ ಒಳ್ಳೇದ್ರಿ, ಆರೋಗ್ಯಕ್ಕೆ ಭಾಳ ಒಳ್ಳೇದು. ನಾನು ಡೈಲಿ ಇದನ್ನ ಕುಡಿತೇನೆ ನೋಡ್ರಿ. ಈಗ ನಮ್ಮ ಮನೆಯವರಿಗೆ ಮತ್ತು ಬರೋದಕ್ಕೆ ಚಹಾ ಮಾಡಾಕತ್ತೇನ್ರಿ, ಅವ್ರು ಚಹಾ ಕುಡಿತಾರೆ ನೋಡ್ರಿ. ಇಲ್ಲೇ ನಮ್ಮ ಮನೆಯವರು ಮತ್ತು ಭರತ ಚಹಾ ಕುಡಿಯಾಕತ್ಕಂದಾರಿ, ಇಬ್ಬರು ಕುತ್ಕೊಂಡು. ನೋಡ್ರಿ ಇಲ್ಲೇ ಪಲಾವ್ ಮಾಡಕ್ಕೆ ನಾನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸೆ ಅಲ್ಲ, ಟೊಮೆಟೊ ಹಣ್ಣು, ಕ್ಯಾರೆಟ್, ಈರುಳ್ಳಿ, ಬೀಟ್ರೂಟು, ಕೊತ್ತಂಬರಿ, ಹಂಗೆ ಇಲ್ಲಿ ಸ್ವಲ್ಪ ಧನಿಯಾ ಅಂದ್ರೆ ಕೊತ್ತಂಬರಿ ಕಾಳು, ಚಕ್ಕಿ, ಏಲಕ್ಕಿ ತೊಗೊಂಡ್ರಿ. ಈಗ ಇವಾಗ ಓಸಿ ಇವನ್ನ ನೀರಿನಾಗ ಹಾಕಿ ಓಸಿ ಹೆಚ್ಚುತ್ತೇನೆ ರೀ. ಈಗ ಅಂದ್ರೆ ತೊಳಿಬೇಕಲ್ರಿ, ತೊಳೆದ್ಬಿಟ್ಟು ಓಸಿ ಹೆಚ್ಚ್ತಾನೆ. ಈಗ ನೋಡ್ರಿ ಎಣ್ಣೆ ಕಾಯಕ್ಕಿಟ್ಟನಿ. ಈಗ ಇದಕ್ಕೆ ಸಾಸಿವೆ ಹಾಕಿದೆ, ಉಳ್ಳಾಗಡ್ಡಿ ಹಾಕಿಲ್ರಿ. ಮೆಣಸಿನ್ಕಾಯಿ ಹಾಕ್ತೇನ್ರಿ. ಕ್ಯಾರೆಟ್, ಬೀಟ್ರೂಟ್ ಹಾಕೊಂಡನ್ರಿ. ಈಗ ಇದು ಏಲಕ್ಕಿ, ಚಕ್ಕಿ, ಲವಂಗ ಮತ್ತು ಬೆಳ್ಳುಳ್ಳಿ, ಹಸಿ ಎಲ್ಲನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಿ. ಇವಾಗ ಇದಕ್ಕೆ ನಾನು ಅರಿಶಿನ ಹಾಕಂಗಿಲ್ರಿ,
ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ರೀ. ಅಂದರೆ ಟೇಸ್ಟ್ ಆಕೈತೆ ತಿನ್ನಕ್ಕೆ ಬಾಯಿಗೆ. ನೀವು ಖಾರ ಕಡಿಮೆ ತಿನ್ಬೇಕಾದ್ರೆ ಅಚ್ಚ ಖಾರದ ಪುಡಿಯನ್ನು ಬಿಟ್ಟರೆ ನಡಿತೈತಿ. ಇವಾಗ ಇದಕ್ಕೆ ನೀರು ಹಾಕ್ತೇನೆ ರೀ. ಎಲ್ಲ ಕಾಯಿಪಲ್ಲೆ ಕುದ್ದವು. ಇಲ್ಲಿ ಒಂದು ಅರ್ಧ ಕೆಜಿ ಅಕ್ಕಿಯನ್ನು ತೊಳ್ಕೊಂಡು ಇಟ್ಕೊಂಡೇನಿ ರೀ. ಇವಾಗ ಅದು ನೀರು ಕಾಯತ್ಲೆ ನಾನು ಈ ಅಕ್ಕಿನ ಅದಕ್ಕೆ ಸೇರಿಸ್ತೀನಿ. ಈಗ ನೋಡ್ರಿ ನೀರು ಕುದಿಯಾಕತೈತಿ. ನಾನು ಅಕ್ಕಿನ ಹಾಕ್ತೀನಿ ರೀ. ಅದಕ್ಕೆ ಲಾಸ್ಟ್ ಕೊತ್ತಂಬರಿನ ಹಾಕ್ಬೇಕ್ರಿ. ನೋಡ್ರಿ ಕಲರ್ ಎಷ್ಟು ಚಂದ ಕಾಣತೈತಿ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೇನ್ರಿ ನಾನು. ಇದಕ್ಕೆ ಚಂದ ಕಾಣಿಸ್ತೈತೆ ಅಂತ ಹೇಳಿ. ಆಮೇಲೆ ಬಾಯಿಗೆ ರುಚಿ ಕೊಡ್ತೈತ್ರಿ. ಇವಾಗ ಅದನ್ನು ಮುಚ್ಚಿಬಿಟ್ಟು 3 ವಿಶಿಲ್ ಹೊಡ್ಸ್ಬೇಕ್ರಿ. ಅದಕ್ಕೆ ಅಂದ್ರೆ ಸಂಪೂರ್ಣವಾಗಿ ಬೇಯ್ತೈತೆ ಅನ್ನ. ಈಗ ಲಾಸ್ಟ್ ಆಗತ್ತೆ ನೋಡ್ರಿ. ಅದನ್ನ ಹಾಕಿ ಮುಚ್ಚಿಬಿಡ್ರಿ. ಒಂದು 3 ವಿಶಿಲ್ ಆಗತ್ಲಿ ಪಲಾವ್ ರೆಡಿ ಆಕೈತಿ. ನೋಡಿ ಫ್ರೆಂಡ್ಸ್, ಇವಾಗ ತರಕಾರಿ ಪಲಾವ್ ರೆಡಿ ಆಯಿತು. ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಟ್ಟು ತಿಂದರೆ ತುಂಬ ರುಚಿಕರವಾಗಿರ್ತದೆ. ನೋಡ್ರಿ, ಇವತ್ತು ಸೋಮವಾರ ಅಲ್ಲ, ಎಲ್ಲ ಮಕ್ಕಳು ಸ್ಕೂಲ್ಗೆ ರೆಡಿಯಾಗಿ ಹೊಂಟವ್ರಿ. ನೋಡ್ರಿ ಎಷ್ಟು ಚಂದ ನಿಂತ್ಕೊಂಡಾರ ಇವರು ಅಷ್ಟು. ನಮ್ಮ ಭರತನ ಅದ್ರಾಗ. ಹಂಗೆ ಭವ್ಯ, ವಿನುತಾ, ಹರ್ಷಿತಾ, ಅನ್ವಿತಾ, ಪ್ರಜ್ವಲ್ ಅಷ್ಟು ಹುಡುಗರು ನೋಡ್ರಿ ಹೆಂಗೆ ರೆಡಿಯಾಗಿ ಶಾಲೆಗೆ ಹೊಂಟಾರ್ರಿ ಇವರು. ನೋಡಿ ಫ್ರೆಂಡ್ಸ್, ಇವತ್ತು ಮಳೆ ಬೇರೆ ಬಂದಿದೆ. ನಿಮ್ಮ ಮನೆ ಓಟ್ರಿ ನೀರಾಗ ನೋಡಿ, ಇಲ್ಲೆಲ್ಲ ದಾಗುರ್ ತುಂಬ್ಯಾವು. ನಮ್ಮ ಭರತ ಮತ್ತು ನಮ್ಮ ಯಜಮಾನ್ರು ಹೋದ್ರಿ. ಒಂದು ಸ್ವಲ್ಪ ಬಟ್ಟೆದು ಒಗ್ಯವು. ಬಟ್ಟೆ ಒಗದು ಹಾಕತ್ತನ್ರಿ. ಈಗ ಬಟ್ಟೆ ಒಗದು ಹಾಕಿ ಮಧ್ಯಾಹ್ನದ ಅಡುಗೆ ಮಾಡ್ತೇನೆ ರೀ. ಮತ್ತು ಇವಾಗ ನೋಡ್ರಿ ನಮ್ಮ ಪ್ರಜ್ವಲ್ ಹೆಂಗೆ ಮಾಡಾಕತ್ಕಂದಾನ. ಇದು ಕುರಿ ಮರಿ ರೀ. ಇದನ್ನ ಸಾಕ್ಯವ್ರಿ. ಹಂಗೆ ಅದ್ರ ಪಕ್ಕದಾಗ ತೋಟದ ಸೊಪ್ಪು ಇಟ್ಟವ್ ನೋಡ್ರಿ. ಇದು ಕುರಿ ಮರಿ ಕಟ್ಟಾಕಂತಂದು ಈ ಸೊಪ್ಪು ಇಟ್ಟವ್ರಿ ಇಲ್ಲೇ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಹಿರಿಕಾಯಿ ಪಲ್ಯ ಮಾಡಾತನ್ರಿ. ನಿನ್ನೆ ರೊಟ್ಟಿ ಭಾಳ ಸುಟ್ಟಿದ್ವಿ, ಹಾಗಾಗಿ ಸ್ವಲ್ಪ ಪಲ್ಯವು ಸಾಂಬಾರು ಅನ್ನ ಮಾಡ್ಕೊಂಡ್ರಾತಂತ ಹೇಳಿ ಈಗ ಹಿರಿಕಾಯಿ ಹೆಚ್ಕೊಂಡು ಇದಕ್ಕೆಲ್ಲ ಹದ ಹಾಕ್ಕೊಂಡನ್ರಿ. ಖಾರ ಪುಡಿ, ಅರ್ಶಿಣ ಪುಡಿ, ಉಪ್ಪು, ಕೊತ್ತಂಬರಿ ಹಾಕ್ಕೊಂಡನ್ರಿ. ಹಂಗೆ ಇಲ್ಲಿ ಪಾತ್ರೆಗೆ ಎಣ್ಣೆನ ಹಾಕ್ಯಂದನ್ರಿ. ಈಗ ಒಂದು ಸ್ವಲ್ಪ ಹಿರಿಕಾಯಿ ಪಲ್ಯ ಮಾಡ್ತಾನ್ರಿ ಮಧ್ಯಾಹ್ನ ಊಟಕ್ಕೆ. ಇವತ್ತಿನ ಮಧ್ಯಾಹ್ನ ಊಟ ಬಂದ್ಬಿಟ್ಟು ಜೋಳದ ರೊಟ್ಟಿ, ಸೌತೆಕಾಯಿ, ಹಾಗೆ ಇದು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣಿಂದು ಸ್ವಲ್ಪ ಪಚಡಿ ಮಾಡ್ಕೊಂಡಿದ್ದೆ. ಹಾಗೆ ಹಿರಿಕಾಯಿ ಪಲ್ಯ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅನ್ನ ಸಾಂಬಾರು ಇದ್ರ ಮೇಲೆ. ಇವತ್ತು ಮಧ್ಯಾಹ್ನದ ಊಟವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ನೋಡಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಮಧ್ಯಾಹ್ನದ ಊಟ ಮಾಡಾಕತ್ತಾರ ನಮ್ಮ ಮೈದ್ನ ಮತ್ತು ಅವ್ರ ಮಕ್ಕಳು, ನಮ್ಮ ಅತ್ತಿಯರು, ನಮ್ಮ ತಂಗಿಯರು ಎಲ್ಲರೂ ಕುತ್ಕೊಂಡು ಮಧ್ಯಾಹ್ನದ ಊಟ ಮಾಡಾಕತ್ಕೊಂಡಾರ್ರಿ. ನೋಡಿ ಫ್ರೆಂಡ್ಸ್, ನಿಮಗೆ ನನ್ನ ಕೂದಲನ್ನು ನೋಡಿದರೆ ಅನ್ನಿಸ್ಬೋದು ಇವ್ರದ್ದು ಯಾಕೆ ಕೂದಲು ಚಿಕ್ಕದಾಗಿದೆ ಅಂತ ಹೇಳಿ.
ಹೌದು ಫ್ರೆಂಡ್ಸ್, ನಿಮ್ಮ ಜೊತೆಗೆ ಒಂದು ವಿಷಯನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಕ್ಯಾನ್ಸರ್ ಪೇಷಂಟು. ಇವಾಗ ತಾನೇ 6 ತಿಂಗಳಾಯಿತು ನಾನು ಆರಾಮಾಗಿ ಆಸ್ಪತ್ರೆಯಿಂದ ಊರಿಗೆ ಬಂತೇನೆ. ನಾನು ಮಂಗಳೂರು ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡೀನಿ. ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು ರೀ. ಇವಾಗೆಲ್ಲ ಹುಷಾರಾಗಿ ಆರಾಮಾಗಿ ಬಂದೇನ್ರಿ. ಎಲ್ಲ ದೇವ್ರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಹಾಗೂ ವೈದ್ಯರು ಕೊಟ್ಟಂಥ ಚಿಕಿತ್ಸೆನೇ ಕಾರಣ ರೀ. ಹೌದು ರೀ, ಭಾಳ ಅನುಭವಿಸಿನ್ರಿ ನಾನು ಈ ಒಂದು ಕ್ಯಾನ್ಸರ್ ಚಿಕಿತ್ಸೆನ ತಗೊಂಡಾಗ. ಸಖತ್ ಪೇನ್ ಬರೋದು ನನಗೆ, ಸಖತ್ ನೋವು ಭಾಳ, ಅದನ್ನು ಹೇಳ್ಕೊಳಕ್ಕಾಗಲ್ರಿ, ಅಷ್ಟೊಂದು ನೋವನ್ನು ಅನುಭವಿಸಿದ್ದೆ ನಾನು ಇನ್ನೊಂದು ವಿಡಿಯೋದೊಳಗೆ ನಾ ಕ್ಯಾನ್ಸರನ್ನು ಹೆಂಗೆ ಗೆದ್ದು ಬಂದೆ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ ರೀ. ಯಾವ ಥರ ನಾನು ಒಂದು ಚಿಕಿತ್ಸೆನ ಪಡ್ಕೊಂಡೆ, ಯಾವ ರೀತಿ ನಾನು ಇದರಿಂದ ಆರಾಮಾಗಿ ಹೊರಗೆ ಬಂದೆ, ಹಂಗೆ ನನಗೆ ವೈದ್ಯರು ಯಾವ ರೀತಿ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟರು, ಇದ್ರ ಆಮೇಲೆ ರೆಸ್ಪಾನ್ಸ್ ಯಾವ ರೀತಿ ಮಾಡಿದ್ರಿ ಇದಕ್ಕೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಾಗ ಹಂಚ್ಕೊಳ್ತೇನೆ ರೀ. ಈ ವಿಡಿಯೋ ಹಂಚ್ಕೊಳ್ಳೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ರೀ. ನಾನು ಇವತ್ತು ನಿಮ್ಮ ಜೊತೆ ಖುಷಿಯಾಗಿ ಮಾತಾಡ್ತಿದ್ದೀನಿ ಅಂತ ಹೇಳಿದೆ ಅಂದರೆ ಅದಕ್ಕೆ ಒಂದು ದೇವರ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನಂತರ ಹೇಳ್ಬೋದು ರೀ. ನನಗೆ ತುಂಬ ಖುಷಿ ಆಗ್ತೈತೆ ರೀ, ನನಗೆ ನಿಮ್ಮ ಜೊತೆಗೆ ಎಲ್ಲ ವಿಷಯನ ಹಂಚ್ಕೊಳ್ಳೋಕೆ. ನನಗೊಂದು ರೀತಿ ಕುಟುಂಬದವ್ರು ಇದ್ದಂಗೆ ಇದ್ದೀರಿ ನೀವೆಲ್ಲರೂ. ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ತುಂಬ ಖುಷಿ ಆಗ್ತೈತಿ. ಹಂಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಂಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಒಂದು ಮುಂದಿನ ವಿಡಿಯೋ ಕ್ಯಾನ್ಸರನ್ನು ಯಾವ ರೀತಿ ಗೆದ್ದು ಬಂದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ರೀ ಫ್ರೆಂಡ್ಸ್. ನನ್ನ ವಿಡಿಯೋನ ಇನ್ನೂ ಹೆಚ್ಚು ನೋಡಿ ನನ್ನನ್ನು ಬೆಳೆಸ್ರಿ ಅಂತ ಹೇಳಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ ರೀ. ಧನ್ಯವಾದಗಳು ರೀ.